ನವೋದಯ ವಸತಿ ಶಾಲೆಯಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಆತ್ಮಹತ್ಯೆ. ತನ್ನ ಸಹಪಾಠಿಗಳೊಂದಿಗೆ ಎಂದಿನಂತೆ ಊಟ ಮಾಡಿ ಮಲಗಿದ ವಿದ್ಯಾರ್ಥಿಯೊಬ್ಬ ಮಧ್ಯರಾತ್ರಿ ಎಲ್ಲರೂ ಮಲಗಿದ ಸಂದರ್ಭದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಸಮೀಪವಿರುವ ನವೋದಯ ವಿದ್ಯಾಲಯದಲ್ಲಿ ಬುಧವಾರ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಜರುಗಿದೆ. ಬಸವಕಲ್ಯಾಣ ತಾಲೂಕಿನ ಮಂಠಳ ಗ್ರಾಮದ ನಿವಾಸಿ ಶರತ್ ಪರಮೇಶ್ವರ ಗುಂಜಾಟೆ 16 ವರ್ಷ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ 10ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾನೆ. ನಾರಾಯಣಪುರ ಗ್ರಾಮದ ಸಮೀಪವಿರುವ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಈತ ಬುಧವಾರ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ತನ್ನ ಸಹಪಾಠಿ ವಿದ್ಯಾರ್ಥಿಗಳು ಮಲಗಿದ ಸಂದರ್ಭದಲ್ಲಿ ಟವಲ್ಗಳನ್ನು ಕಟ್ಟಿ ತನ್ನ ಕೋಣೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸುದ್ದಿ ತಿಳಿದ ಹುಮ್ನಾಬಾದ್ನ ಡಿವೈಎಸ್ಪಿ ಮಡಿವಾಳಪ್ಪ PS, ಬಸವಕಲ್ಯಾಣ ಸಿಪಿ ಅಲಿಸಾಬ, ನಗರ ಠಾಣೆ PSI ಚಂದ್ರಶೇಖರ್ ನಾರಾಯಣಪುರಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ನವೋದಯ ವಿದ್ಯಾಲಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಪೈಕಿ ಅಗ್ರ ಸ್ಥಾನದಲ್ಲಿದ್ದ ಈತ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ಬಗ್ಗೆ ಈಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಈತ ತನ್ನ ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ಐ ಲವ್ ಯು ಪಪ್ಪ ಮಮ್ಮಿ, ಕೀಪ್ ಸ್ಮೈಲ್ ಫಾರ್ ಎವರ್ ಎಂದು ತನ್ನ ಡೆತ್ ನೋಟ್ನಲ್ಲಿ ಬರೆದಿದ್ದು, ಮತ್ತೊಂದು ಹಿಂಬದಿಯ ಡೆತ್ ನೋಟ್ನಲ್ಲಿ ಕಿಟ್ಟ್ಯಾ ಸಾರಿ ಪ್ಲೀಸ್ ಸಂಭಾಳಿಸು, ನನಗ ಪೆಹಲೆ ಇಲ್ಲಿಂದ ತೆಗದಿ ಹಗ್ಗ ಬಿ ತೆಗಿ ಮತ್ತು ಹಿಂದಿಂದು ಗಾದಿ ಮೇಲೆ ಮಂಗೋಸು ತಿಳಿತು ಪ್ಲೀಸ್ ಎನ್ನುವ ಸಂದೇಶ ಬರೆದಿದ್ದಾನೆ. ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರುವ ಈತನಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಏಕಾಏಕಿ ಈತ ಆತ್ಮಹತ್ಯೆ ಮಾಡಿಕೊಂಡಿರುವುದಾದರೂ ಏಕೆ ಎನ್ನುವ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಈತನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಆತನ ಪಾಲಕರು ಈತ ಸಹಜವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈತನ ಸಾವಿನ ಬಗ್ಗೆ ನಮಗೆ ಅನುಮಾನವಿದ್ದು ಎಲ್ಲ ಆಯಾಮಗಳಲ್ಲಿಯೂ ಸಹ ತನಿಖೆ ನಡೆಸಬೇಕು ಎಂದು ಪಾಲಕರು ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಬಸವಕಲ್ಯಾಣ ನಗರ ಠಾಣೆ ಪೊಲೀಸರ ತಂಡ ವಿದ್ಯಾರ್ಥಿ ಸಾವಿನ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಅದು ಹೋಗತನ ತೆಗೆದಿದ್ದಿಲ್ರಿ, ಅದು ಯಾಕೆ ತೆಗೆದ್ರಿ ಅಷ್ಟಕ್ಕೆ ನಾವು ನೋಡ್ತಿದ್ದೇವ್ರಿ. ನಾವು ಹೋಗೋಣ ತೆಗೆದ್ರು ತೆಗೆದಿತ್ರಿ, ಅವರೇ ತೆಗ್ದಿ ನಮ್ಗೆ ಅಲ್ಲಿ ಹೋಗಿ. ಅಮ್ಮ ನಿಮ್ಮ ಮಗ ನಿಮ್ಮ ಸಂಗತಿ ಏನಾರ ಹೇಳ್ತೀನಿ, ಯಾಕ್ರ ಬೇಜಾರಾಗಿಂದು ಏನು ಅಲ್ಲಿ ಏನ್ ಹೇಳ್ತಿಲ್ರಿ ಎಲ್ಲ ಕೆಲಸ ಮಾಡ್ತೀನಿ ಎಲ್ಲ ಏನ್ ಹೇಳ್ತಿಲ್ಲ ನಾ ಕಲಿತೀನಿ ಮಮ್ಮಿ, ನಾ ತೆಗಿತಾ ಮಗ ಇಲ್ಲಿ TC ಅಂದ್ರೆ ಇಲ್ಲಿ ಮಮ್ಮಿ ನಾ ಸೆಕೆಂಡ್ ಇಯರ್ ತನ ನಾ ಇಲ್ಲೇ ಕಲಿತೀನಿ ಮಮ್ಮಿ, ನಂಗೆ ಇಲ್ಲೇ ಇರೋಲ್ಲ ತನ ಇಲ್ಲೇ ಇರ್ತೀನಿ ಎಲ್ಲ ಪರ್ಗೂ ಇರ್ತಲ್ಲ ತಗೊಂತಂದು ಅದು ಭೀ ಹೇಳೇನ್ರಿ ನಮ್ ಇಲ್ಲೇ ಕಲಿತೀನಿ ಅಂತಂದ್ರಿ. ಕಲಿಯಪ್ಪ ಅಂತಂದೇವ್ರಿ. ಏನು ಹೇಳಿಲ್ಲ ನೋಡ್ರಿ, ಕರ್ಪನ ಹೋಗತ್ತನ ಅವ್ರು ತೆಗೆದಿದ್ದಿಲ್ಲ ನೋಡ್ರಿ. ನಾವು ಲಗೇಜ್ ಸಾಡಿದೀನಿ, ಫೋನ್ ನಾ ಕೈಯಾಗೆ ಹಿಡ್ದೀನಿ, ಫೋನ್ ಯಾವ್ದಕ್ಕೂ ನಾ ಹಚ್ಚಿದ್ದೀನಿ, ಲಗೇಜ್ ಎತ್ತೀನ್ರಿ ನಾ ಫೋನ್. ನಾ ಫೋನ್ ಎತ್ತದ್ರಿ ಬರ್ಲಾಗ್ಯಾರ ಅಂದ್ರೆ ತೆಗ್ದಾರಂದ್ರ ಒಂದ್ ಮಾತು ಹೋಗತ್ತನ ತೆಗ್ದು ಮಂಗಿಸ್ರಿ. ಆಯ್ತು ನನ್ ಮಗ ಪ್ಯಾಂಟ್ ಕಳ್ದು ಮಗುಮ ಮಗ ಅಲ್ಲ ಪ್ಯಾಂಟ್ ಕಳ್ದು ಹೊಡೆದೇ ಅದಿಟ್ ಮಾಡ್ಯಾರ ನೋಡ್ರಿ. ಅವ್ರಿಗೆ ಹೊಡೆದ ಅದಿಟ್ ಮಾಡ್ಯಾರ ನೋಡ್ರಿ ಸರ್. ನಾವ್ ಹೋಗತ್ತಾಗ ಯಾಕ್ತಿದ್ರು ನಮ್ಗ ಆದೇಶ ಹಾಕದ ಸರ್. ಅವ್ನಿಗೆ ಹೊಡೆದಾರ ನೋಡ್ರಿ. ಅದು ತೆಗೆದೇ ಇದಿಲ್ಲ ನೋಡ್ರಿ, ತಪ್ಪು ಮಾಡ್ಯಾರ.